ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಇದು ಇರೋದು ಸೂರತ್, ಗುಜರಾತ್ನಲ್ಲಿ. ಇಲ್ಲಿಂದ ನಾವು ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಆಗ ಐಟಮ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ನಾವು ಸಾರಿನಲ್ಲಿ ಕಾಟನ್ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೆಂಥೆಟಿಕ್ ಸ್ಯಾರಿ ಡೈಲಿ ಬೇಸ್ ಯೂಸ್ ಮಾಡೋಂಥ ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೂರತ್ ಪಲಟನ್ ಸಾರಿ ಅಂತ ಹೇಳ್ತೀವಿ. ಸೂರತ್ ರೇಷ್ಮೆ ಸೀರೆ ಟೈಪ್ ಬರುತ್ತೆ, ಅದು ಸೂರತ್ ರೇಷ್ಮೆ ಸೀರೆ ತಯಾರಿ ಮಾಡ್ತೀವಿ. ಸೂರತ್ ಸಿಲ್ಕ್ ಸ್ಯಾರಿ ತಯಾರು ಮಾಡ್ತೀವಿ. ಪಟ್ಟು ಸಾಡಿ, ಪ್ಯಾಟರ್ನಿ ಸಾಡಿ, ಎಲ್ಲ ಟೈಪ್ ವರ್ಕ್ ಸಾಡಿ, ಎಂಬ್ರಾಯ್ಡ್ರಿ ಸ್ಯಾರೀಸ್ ಆಯಿತು. ಆಮೇಲೆ ನಿಮಗೆ ಶಿಫಾನ್ ಜಾರ್ಜೆಟ್ ಯಾವ ಟೈಪ್ ಬೇಕು ಆ ಟೈಪ್ ಎಲ್ಲ ಸೀರೆ ಬಗ್ಗೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಎಲ್ಲ ಮೆತ್ತೆ, ಬ್ಲೌಸ್ ಪೀಸ್, ಪೆಟಿಕೋಟ್ಸ್, ಆದಮೇಲೆ ನಿಮಗೆ ಕುರ್ತೀಸ್, ಲೆಗ್ಗಿನ್ಸ್, ಪಟಿಯಾಲ, ಪ್ರಾಂಜಲ್ ಪಟಿಯಾಲ ಸೂಟ್ಸ್, ನೈಟಿ, ಇವೆಲ್ಲ ನಾವು ದೊಡ್ಡ ಸಪ್ಲೈಯರ್. ಇಲ್ಲಿಂದ ನಾವು ಇಡೀ ಇಂಡಿಯಾದಲ್ಲಿ ಸಪ್ಲೈ ಮಾಡ್ತೀವಿ. ಸೊ ನಮ್ಮ ಒಂದೊಂದು ಏರಿಯಾ ವೈಸ್ ಕರ್ನಾಟಕ ಹೋಗುತ್ತೆ, ತೆಲಂಗಾಣ ಹೋಗುತ್ತೆ, ಆಂಧ್ರ ಹೋಗುತ್ತೆ, ಈ ಸೌತ್ ಇಂಡಿಯಾದಲ್ಲಿ ನಮ್ಮ ಹೆಸರಿಂದ ಐಟಮ್ ಹೋಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ತೋರ್ಸಕತ್ತಿರೋದು ಕಾಟನ್ ಸೀರೀಸಲ್ಲಿ. ಕಾಟನ್ ಸೀರೀಸ್ನಲ್ಲಿ ಕೂಡ ನಮ್ಮ ಹತ್ರ ಒಳ್ಳೆ ಒಳ್ಳೆ ಡಿಸೈನ್ಸ್ ಇದೆ. ಆದರೆ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಬೇಕು, ಕ್ವಾಲಿಟಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ. ನಮ್ಮ ಕಡೆಯಿಂದ ವಾಟ್ಸಪ್ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ. ಆ ವಾಟ್ಸಪ್ ವಿಡಿಯೋ ಕಾಲಿಂದ ನಿಮಗೆ ಎಲ್ಲ ಐಟಮ್ ಬಗ್ಗೆ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಏನಂದರೆ, ಇವತ್ತು ವಿಡಿಯೋದಲ್ಲಿ ಏನಂದರೆ ನಾವು ಹೇಳೋದ ಮಾತು ಏನಂದರೆ, ಐಟಮ್ಗಿಂತ ಜಾಸ್ತಿ ನಮ್ಮ ಬಗ್ಗೆ ನಾಲೆಜ್ ಕೊಡೋಣ ಅಂತ. ಯಾಕಂದರೆ ಬಹಳ ಹೊಸ ಕಸ್ಟಮರ್ ಹೊಳೆ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಮಧ್ಯದಲ್ಲಿ ಯಾಕಂದರೆ ಹೊಸ ಕಸ್ಟಮರ್ ಕೂಡ ಜಾಯಿಂಟ್ ಆಗ್ತಾ ಇದ್ದಾರೆ. ಅವರಿಗೂ ಒಂದು ಐಡಿಯಾಗೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಪ್ರತಿಯೊಂದು ಕರ್ನಾಟಕದಿಂದ ನಮ್ಮ ಸೂರತ್ಗೆ ಬರೋ ಅಂಥ ಟ್ರೈನ್ ಇದೆ. ನಿಮ್ಮ ಊರಿನಲ್ಲಿ ಪಕ್ಕದ ಊರಿನಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಇವತ್ತು ಹರಿಹರ ಅಂತ ದಾವಣಗೆರೆಯಿಂದ ಬರ್ಬೇಕಂತ ಇದ್ದಾರೆ. ಅವರಿಗೆ ಹೀರೂರಿನಲ್ಲಿ ಟ್ರೈನ್ ಇಲ್ಲ, ಆದರೆ ದಾವಣಗೆರೆಯಿಂದ ಟ್ರೈನ್ ಇದೆ. ಹೀರೂರು ಅವರಿಗೆ ದಾವಣಗೆರೆಯಿಂದ ಟ್ರೈನ್ ಇದೆ. ಚಿತ್ರದುರ್ಗ ಅವರಿಗೆ ಸ್ಟೇಷನ್ ಇಲ್ಲ ಅಂದರೆ ಮತ್ತೆ ದಾವಣಗೆರೆಯಿಂದ ಕೂತ್ಕೋಬಹುದು. ಈಗ ಶಿವಮೊಗ್ಗದಿಂದ ಟ್ರೈನ್ ಇದೆ. ಪ್ರತಿಯೊಂದು ಊರಿಂದ ನೀವು ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಅಂದರೆ ಮೈಸೂರಿಂದ ಟ್ರೈನ್ ಇದೆ, ಬೆಂಗಳೂರಿಂದ ಟ್ರೈನ್ ಇದೆ, ಹುಬ್ಳಿಯಿಂದ ಟ್ರೈನ್ ಇದೆ, ಬಿಜಾಪುರಿಂದ, ಯಾವ ಊರು ಬೇಕೋ ಆ ಊರಿಂದ ನಮ್ಮ ಸೂರತ್ಗೆ ಡೈರೆಕ್ಟ್ ಟ್ರೈನ್ ಇದೆ, ಫ್ಲೈಟ್ ಇದೆ. ಬೆಂಗಳೂರಿಂದ ಫ್ಲೈಟ್ ಇದೆ. ಆದ ನಂತರ ನಿಮಗೆ ಹೈದ್ರಾಬಾದಿಂದ ಫ್ಲೈಟ್ ಇದೆ. ಯಾವ ಊರಿಂದ ನೀವು ಸೂರತ್ಗೆ ಡೈರೆಕ್ಟ್ ನೇರವಾಗಿ ಟಚ್ ಆಗ್ಬೋದು. ಮೊದಲೇ ಹೆಂಗಿಲ್ಲ ಸರ್, ಮಧ್ಯ ಬಾಂಬೆ ಹೋಗ್ಬೇಕಿದೆ, ಬಾಂಬೆಯಿಂದ ಚೇಂಜ್ ಮಾಡಬೇಕು ಅಂತ ಇದೆ, ಅವೆಲ್ಲ ಈಗ ಏನು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ನೀವು ಸೂರತ್ ಬರ್ತೀರಾ. ಸೂರತ್ ಬಂದ ಮೇಲೆ ನಮ್ಮ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿನಲ್ಲಿ ಏನಿದೆ ಅಂದರೆ, ನೀವು ಏನಾರ ಬರ್ತೀರಾ ಅಂದರೆ ನಮಗೆ ಟಿಕೆಟ್ ಕಳಿಸ್ಕೊಟ್ರೆ ನಮ್ಮ ಕಡೆಯಿಂದ ನಮ್ಮ ಒಬ್ಬರು ಮಂದಿಗೆ ನಿಮಗೆ ಸ್ಟೇಷನ್ ಹತ್ರ ಕರೆ ಕಳಿಸ್ತೀನಿ. ಅದಕ್ಕೂ ಏನು ಭಯ ಪಡಬೇಕಾಗಿಲ್ಲ ಸರ್, ನಾವು ಅಲ್ಲಿ ಹೊಸ ಊರಿದ್ದೆ ಹೋಗ್ತೀವಿ, ಯಾರು ನಮ್ಮ ಪರಿಚಯದವ್ರಿಲ್ಲ, ಏನಾಗುತ್ತೆ ಅಂತ ಏನು ನೀವು ಭಯ ಪಡಬೇಕಾಗಿಲ್ಲ. ನಮ್ಮ ಕಡೆಯಿಂದ ಒಂದು ಮಂದಿಗೆ ನಿಮಗೆ ಆ ಸ್ಟೇಷನ್ ಹತ್ರ ಪಿಕ್ ಮಾಡಲಿಕ್ಕೆ ಕಳಿಸ್ಕೊಡ್ತೀನಿ. ಸೊ ಪಿಕ್ ಕಳಿಸ್ಮೇಲೆ ನೀವು ಸೂರತ್ ಬರ್ತೀರಾ, ಶಾಪಿಗೆ ಬರ್ತೀರಾ, ಪರ್ಚೇಸಿಂಗ್ ಮಾಡ್ತೀರಾ ಅಂದರೆ ನಮ್ಮ ಹತ್ರ ಎಲ್ಲ ಐಟಮ್ಸ್ ಇದೆ. ಆರಾಮಾಗಿ 1 ದಿವಸ 2 ದಿವಸ ಆರಾಮಾಗಿ ಟೈಮ್ ತೊಗೊಂಬನ್ನಿ. ಪ್ರತಿಯೊಂದು ಐಟಮ್ ನಿಮಗೆ ತೋರಿಸ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಯಾವ ರೇಟಿಂದು ಇದೆ, ನಾವು 145 ನಮ್ಮ ಹತ್ರ ಸ್ಟಾರ್ಟ್ ಇದೆ. ಸೊ ಫ್ರೆಂಡ್ಸ್, ಮತ್ತೆ ಹೇಳ್ತೀನಿ, ವಿಡಿಯೋದಲ್ಲಿ ಯಾವಾಗ ನೋಡ್ತಾ ಇರ್ತೀರಾ ಮಿಕ್ಸ್ ಆಗಿಬಿಡ್ತಾರೆ. ಯಾರೋ 40 ರೂಪಾಯಿ ತೋರಿಸ್ತಾರೆ, 50 ರೂಪಾಯಿ ತೋರಿಸ್ತಾರೆ, ಖರ್ಚಿಪ್ ಬರಲ್ಲ, ಒಂದು ಹ್ಯಾಂಡ್ ಖರ್ಚಿಪ್ ಬರಲ್ಲ, ಒಂದು ಬಾಲ್ ಪೆನ್ ಬರಲ್ಲ. ಅವೆಲ್ಲ ಫೇಕ್ ವಿಡಿಯೋಸು, ವಿಶ್ವಾಸ ಮಾಡಿಬಿಡಿ. 145 ಖಂಡಿತ ವಿತ್ ಸ್ಕ್ರೀನ್ ಬರುತ್ತೆ. ನಮ್ಮ ಕಂಪನಿಯ ಸ್ಕ್ರೀನ್ ಹೆಸರು ಎಲ್ಲ ಬಂದಿರೋ ಐಟಮ್ ನೀವು 145 ಸ್ಟಾರ್ಟ್ ಆಗುತ್ತೆ. ಸೊ 145 ನಿಮಗೆ ಸ್ಟಾರ್ಟ್ ಆಗಿರೋ ಐಟಮು 3000 4000 ಮಟನ್ ಕೂಡ ಮಧ್ಯದಲ್ಲಿ ಎಲ್ಲ ರೇಂಜಿಂದ ಹಿಡಿದು ಆ 4-5 ಸಾವಿರ ಮಟ ರೇಂಜ್ ನನ್ನ ಹತ್ರ ಇದೆ. ಒಳ್ಳೆ ಒಂದು ಅಂಗಡಿ ಸೆಟಪ್ ಮಾಡಲಿಕ್ಕೆ, ಒಳ್ಳೆ ಒಂದು ಅಂಗಡಿ ಡೆವಲಪ್ ಮಾಡಲಿಕ್ಕೆ ಎಲ್ಲ ಐಟಮ್, ಯಾವ್ಯಾವ ಐಟಮ್ ಬೇಕು ಎಲ್ಲ ಐಟಮ್ ನನ್ನ ಹತ್ರ ಇದೆ. ಅದೂ ಕೂಡ 1 ರೂಫ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಐಟಮ್ ಕೊಡ್ತೀನಿ. 1 ರೂಫ್ ಅಂದರೆ ನಮ್ಮ 1 ಫ್ಯಾಕ್ಟ್ರಿನಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಷ್ಟೇ ಐಟಮ್ ನಿಮಗೆ ತೋರಿಸ್ಕೊಡ್ತೀನಿ. ಅದರಲ್ಲಿ ನಿಮಗೆ ಎಲ್ಲ ಫುಲ್ಫಿಲ್ ಆಗುತ್ತೆ. ಮತ್ತೆ ಹೇಳ್ತೀನಿ,
ಜೆಂಟ್ಸ್ ಐಟಮ್ ಏನಿಲ್ಲ ನನ್ನ ಹತ್ರ. ಜೆಂಟ್ಸ್ ಐಟಮ್ ಯಾಕೆ ಏನಿಲ್ಲ, ನಾವು ಇಲ್ಲಿ ಸೂರತ್ನಲ್ಲಿ ಜೆಂಟ್ಸ್ ಐಟಮ್ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ. ಶರ್ಟಿಂಗು, ಪ್ಯಾಂಟ್ ಪೀಸು ಅವು ಎಲ್ಲ ಸೂರತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ. ಸೂರತ್ನಲ್ಲಿ ಯಾವ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂದರೆ ಹೆಂಗಸರ ಐಟಮ್, ಲೇಡೀಸ್ ಐಟಮ್, ಗಾರ್ಮೆಂಟ್ಸ್ ಐಟಮ್, ಕುರ್ತೀಸ್ ಆಗಲಿ, ಫ್ರಾಕ್ ಆಗಲಿ, ಈಗ ಗೌನ್ ಆಗಲಿ ಅವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ನೈಟೀಸ್ ಆಗಲಿ, ಇಲ್ಲಿ ದೊಡ್ಡ ಹಬ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಲೇಡೀಸ್ ಐಟಮಿಗೆ. ಸೊ ಲೇಡೀಸ್ ಐಟಮ್ ನಿಮಗೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಸಿಗುತ್ತೆ. ಸೊ ಫ್ರೆಂಡ್ಸ್, ಇದು ಒಂದು ಆಯಿತು. ನೀವು ಲೇಡೀಸ್ ಐಟಮ್ ಯಾವ್ದಾರು ಬೇಕಾದ್ರೆ ನಮ್ಮ ಹತ್ರ ಕರೆಕ್ಟಾಗಿ ಕಾಲ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಲೇಡೀಸ್ ಐಟಮ್ನಲ್ಲಿ. ಆಮೇಲೆ ನೀವು ಅಕಸ್ಮಾತ್ ಸೂರತ್ ಬರಲಿಕ್ಕೆ ಆಗಲಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಾವು ವಾಟ್ಸಪ್ ವಿಡಿಯೋ ಕಾಲ್ ಫೆಸಿಲಿಟಿಯಿಂದ ಕೂಡ ನಾವು ನಿಮಗೆ ತೋರಿಸ್ಕೊಡ್ತೀನಿ, ಕೊಟ್ಟು ಕಳಿಸ್ತೀನಿ ಬಟ್ಟೆ. ಆಮೇಲೆ ಇನ್ನೊಂದು ಅದ್ರ ಮಧ್ಯದ ಏನಂದರೆ, ಸೂರತ್ ಬಂದಿರ ನೀವು ಸೆಲೆಕ್ಷನ್ ಆಯಿತು, ನಿಮ್ಮ ಎದುರುಗಡೆ ನಾನು ಪ್ಯಾಕ್ ಮಾಡಿ ಕೊಡ್ತೀನಿ, ನಿಮ್ಮ ಎದುರುಗಡೆ ಪ್ಯಾಕಿಂಗ್ ಮಾಡಿಕೊಡ್ತೀನಿ, ನಿಮ್ಮ ಎದುರುಗಡೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ. ಯಾವುದು ಹಿಂದೆ ಮುಂದೆ ಯಾವ ಪ್ರೊಸೀಜರ್ ಇಲ್ಲ, ಕ್ಲೀನ್ ಆ್ಯಂಡ್ ನೀಟ್. ಇ-ವೇ ಬಿಲ್, GST ಬಿಲ್ ಆಗುತ್ತೆ, ಖಂಡಿತ GST ಬಿಲ್ನಿಂದನೇ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಇ-ವೇ ಬಿಲ್ ಆಗುತ್ತೆ, GST ಬಿಲ್ ಆಗುತ್ತೆ. ಈ ಇನ್ವಾಯ್ಸ್ ಬಂದರೆ ಗೌರ್ಮೆಂಟ್ ಪೋರ್ಟಲ್ ಮೇಲೆ ಹೋಗಿರೋ ಬಿಲ್ ನಿಮಗೆ ನಾವು ಕೊಟ್ಟು ಕಳಿಸ್ತೀವಿ. ಈ ಇನ್ವಾಯ್ಸ್ ಬಿಲ್ ಕೂಡ ಕೊಟ್ಟು ಕಳಿಸ್ತೀವಿ. ಆ ಟೈಪ್ ಎಲ್ಲ ನಮ್ಮ ಹತ್ರ ಫೆಸಿಲಿಟಿ ಇದೆ. ಈ ಸಿಸ್ಟಮಿಂದ ನಿಮಗೆ ಬಟ್ಟೆ ಯಾವ ಊರು ಬೇಕೋ ಆ ಊರಿನಲ್ಲಿ ಕಳಿಸ್ಕೊಡ್ತೀನಿ. ಬೈ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಬೈ ಕೊರಿಯರ್ ಆಗಲಿ, ಯಾವ ಟೈಪ್ ಬೇಕೋ ಆ ಟೈಪ್ ಕಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಹತ್ರ ಈ ಸೀರೆನಲ್ಲಿ ಪಕ್ಕಾದಷ್ಟು ವೆರೈಟಿ ಇದೆ. ಕಾಟನ್ ಸೀರೆ ಆಗಲಿ, ಸಿಂಥೆಟಿಕ್ ಸೀರೆ ಆಗಲಿ, ಡೈಲಿ ವೇರ್ ಸೀರೆ ಆಗಲಿ, ಯಾವ್ಯಾವ ಐಟಮ್ ಮ್ಯಾನುಫ್ಯಾಕ್ಚರಿಂಗ್, ಯಾವ್ಯಾವ ಐಟಮ್ ನಿಮ್ಗೆ ಬೇಕು ಅದ್ರ ಬಗ್ಗೆ ನಮಗೆ ಐಡಿಯಾ ಕೊಟ್ಟರೆ ನಾವು ಎಲ್ಲ ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ಯಾವ್ದಾರ ಪರ್ಟಿಕ್ಯುಲರ್ ಐಟಮ್ ಅಂಗಡಿಯವ್ರು ಇದ್ದೀರಾ, ನಿಮಗೆ ಪರ್ಟಿಕ್ಯುಲರ್ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಮಾಡಂದರೆ ಒಂದೇ ಐಟಮ್ ಇದೆ, ಫಾರ್ ಎಕ್ಸಾಂಪಲ್ ಇದೇ ಪ್ರಿಂಟ್ ನಮಗೆ ಸರ್ ನಿಮಗೆ 200 ಸೀರೆ ಬೇಕು, ಇದು ಕೂಡ ಕೊಡೋ ಕೆಪಾಸಿಟಿ ಇದೆ. 200 ಸೀರೆ ಬೇಕು, 50 ಸೀರೆ ಬೇಕು, 100 ಸೀರೆ ಬೇಕು, ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿ ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀನಿ. ಅದು ಫುಲ್ ಹೆವಿ ಸೀಸನ್ ಇದ್ರೆ ಆಗೋದಿಲ್ಲ. ಆಮೇಲೆ ಇನ್ನು 2 ಟೈಮ್ನಲ್ಲಿ ಆ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ. ಯಾವ ಟೈಪ್ ಅಂದರೆ, ಒಂದು ಹೋಲಿ ಹಬ್ಬ ಇರುತ್ತೆ, ಆ ಟೈಮ್ನಾಗ ನಮ್ಮಲ್ಲ ಲೇಬರ್ಸ್ ಎಲ್ಲ ಊರಿಗೆ ಹೋಗಿರ್ತಾರೆ, ಹೋಲಿ ಫೆಸ್ಟಿವಲ್ ಟೈಮ್ನಾಗ. ಒಂದು ಅಕ್ಷಯ ತೃತೀಯ ಯಾವಾಗ ಬರ್ತಲ್ಲ ಅವಾಗ ಒಂದು 10 ದಿವಸ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಒಂದೊಂದ್ಸಲಿ ಅವರ ನೇಟಿವ್ ಪ್ಲೇಸಿಗೆ ಹೋಗ್ತಾರೆ. ಯಾಕಂದರೆ ಇಲ್ಲಿ ಇರೋರು ನಾರ್ತ್ ಇಂಡಿಯಾ ಜಾಸ್ತಿ ಜನ ಇದ್ದಾರೆ, ನಾರ್ತ್ ಇಂಡಿಯಾದ ಬಂದವರು ಬಹಳ ಇದ್ದಾರೆ. ಸೊ ಅವರೆಲ್ಲ ಲೇಬರ್ಸ್ ಇಲ್ಲೆಲ್ಲ ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿನಲ್ಲೆಲ್ಲ. ಅವ್ರು ವರ್ಷಕ್ಕೆ 1-2 ಸಲ ಹೋಗ್ತಾರೆ. ಸೊ ಅವರಿಗೆ ಆ ಟೈಮ್ ಸ್ವಲ್ಪ ನಮಗೆ ಸ್ಟಾಫಿನ ಪ್ರಾಬ್ಲಮ್ ಇರುತ್ತೆ, ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಇರುತ್ತೆ. ಬಾಕಿ 90% ನಿಮಗೆ ಆ್ಯಸ್ ಯೂಶ್ವಲ್ ಯಾವ ಟೈಪ್ ಬೇಕೋ ಆ ಟೈಪ್ ಕಳಿಸ್ಕೊಡ್ತೀನಿ. ಆಮೇಲೆ ಇರೋದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಏನಂದರೆ, ಕರ್ನಾಟಕದಲ್ಲಿ ಸೂರತ್ನಿಂದ ಇವತ್ತು ಪಾರ್ಸಲ್ ಹಾಕ್ತೀವಿ, ಬುಕ್ ಮಾಡ್ತೀವಿ ಅಂದರೆ 3-4 ದಿವಸ ಅಂದರೆ ಜಾಸ್ತಿ, ಮ್ಯಾಕ್ಸಿಮಮ್ ಅಂದರೆ 1 ವಾರದಲ್ಲಿ ನಿಮಗೆ ಸಿಗುತ್ತೆ. ಯಾವ ಸ್ಟೇಷನ್ ಬೇಕೋ ಆ ಸ್ಟೇಷನಲ್ಲಿ ಮ್ಯಾಕ್ಸಿಮಮ್ 1 ವೀಕ್ನಲ್ಲಿ ಸಿಗುತ್ತೆ. ಸೊ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಹೇಗೆ ಅಂದರೆ, ಫಾರ್ ಒನ್ ಎಕ್ಸಾಂಪಲ್, 1 ಲಕ್ಷದ ಬಟ್ಟೆ ತೊಗೊಂಡಿರ, 10-20 ಸಾವಿರ ರೂಪಾಯಿ ನಿಮ್ಮ ಬಿಸ್ನೆಸ್, 10 ಸಾವಿರ ರೂಪಾಯಿ ಹಾಕಿರ, ನಾವು ನಿಮಗೆ ಕಳಿಸ್ಕೊಡ್ತೀವಿ. ಕೊಟ್ಟಿದ ಮೇಲೆ ಉಳ್ಕಿರೋ 90 ಸಾವಿರ ರೂಪಾಯಿ ನೀವು ಅಲ್ಲಿ ನಿಮ್ಮ ಊರಿಗೆ ಬಂದಿದ ಮೇಲೆ, ಪಾರ್ಸಲ್ ಬಂದಿದ ಮೇಲೆ ಕಟ್ಟಿ ನೀವು ಪಾರ್ಸಲ್ ಬಿಡಿಸ್ಕೋಬಹುದು. ಸೊ ಆ ಟೈಪ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ಸೊ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ, ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಎದುರುಗಡೆ ತೋರಿಸ್ಕೊಡ್ತೀನಿ ಎಲ್ಲ ಐಟಮ್. ಆಮೇಲೆ ಇನ್ನೊಂದು ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್, ಅದು ಮೇನ್ ಐಟಮ್. ಯಾಕಂದರೆ ನೋಡಿ, ಈ ಐಟಮ್ ಆಗಲಿ, ಈ ಐಟಮ್ ಆಗಲಿ, ಯಾವ ಐಟಮ್ ಆಗಲಿ, ನನಗೆ ಇಷ್ಟ ಬಂದಿದ್ದು ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ನಿಮಗೆ ಇಷ್ಟ ಬಂದಿದ್ದು ನೀವು ಕೊಂಡ್ಕೊಂಡು ಹೋಗಿರ. ಆದರೆ ಲಾಸ್ಟ್ ಎಂಡ್ ಕಸ್ಟಮರಿಗೆ ಯಾವ ಇಷ್ಟ ಆಗುತ್ತೋ ಕಲ್ಲ ಟೈಮ್ ಆಗೋದಿಲ್ಲ. ಸೊ ಅದು ಉಳಿದಿರೋ ಸ್ಟಾಕು ಏನು ಮಾಡ್ಬೇಕು ಸರ್, ನಮಗೆ ಅದು ಸೇಲ್ ಆಗಿಲ್ಲ ಕ್ಯಾಟ್ಲಾಗ್. ಸೊ ಕ್ಯಾಟ್ಲಾಗ್ ಯಾವುದಾರೆ, ಕಂಪ್ಲೀಟ್ ಕ್ಯಾಟ್ಲಾಗ್ ಯಾವ್ದಾರೆ ನಿಮ್ಮ ಹತ್ರ ಉಳಿದಿದ್ರೆ ಆ ಕಂಪ್ಲೀಟ್ ಕ್ಯಾಟ್ಲಾಗ್ ಚೇಂಜ್ ಮಾಡ್ಕೊಡೋ ಫೆಸಿಲಿಟಿ ಇದೆ. ಕ್ಯಾಟ್ಲಾಗ್ನಲ್ಲಿ 8 ಪೀಸ್ ಕ್ಯಾಟ್ಲಾಗ್ ಇದೆ, ಅದರಲ್ಲಿ 4 ಸೇಲ್ ಆಗಿಬಿಟ್ಟಿದೆ, 4 ಉಳಿದಿದೆ, ಅದು ನಾವು ಚೇಂಜ್ ಮಾಡೋಕ್ಕಲ್ಲ. ಅದು 8 ಕ್ಯಾಟ್ಲಾಗ್ ಇದೆ, 8 ಪೀಸಿನ ಕ್ಯಾಟ್ಲಾಗ್ ಇದೆ, 6 ಪೀಸಿನ ಕ್ಯಾಟ್ಲಾಗ್ ಇದೆ, 4 ಪೀಸಿನ ಕ್ಯಾಟ್ಲಾಗ್ ಇದೆ. ಅದು ಏನೋ ನಿಮ್ಮದು ಉಳಿತು, 100% ನಿಮಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ಕೊಡ್ತೀನಿ. 90 ಡೇಸ್ವರೆಗೂ ಟೈಮ್ ಇದೆ. 90 ಡೇಸ್ನಲ್ಲಿ ನೀವು ಯಾವಾಗ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಎಕ್ಸ್ಚೇಂಜ್ ಮಾಡ್ಕೋತೀನಿ. ಅದು ಕಂಡೀಷನ್ ಒಂದೇ, ಕ್ಯಾಟ್ಲಾಗ್ನಲ್ಲಿ ಅರ್ಧಂಬರ್ಧ ಆಗಿರಬಾರ್ದು. ಫುಲ್ ಕ್ಯಾಟ್ಲಾಗ್ ಇದ್ದರೆ ನಾವು ಯಾರಿಗಾರು ಸೇಲ್ ಮಾಡ್ತೀವಿ, ಸೊ ಅದು ನೀವು ಚೇಂಜ್ ಮಾಡಿಕೊಡ್ತೀನಿ. ಸೊ ಇದು ಒಂದೇನೋ ಫೆಸಿಲಿಟಿ ಆಯಿತು. ಇದ್ರ ಬಗ್ಗೆ ಹೀಗೆ ನಮ್ಮ ಮಾತು. ಏನಾರೇ ನಿಮಗೆ ಮಾಹಿತಿ ಬೇಕು ಕಾಲ್ ಮಾಡಿ. ಯಾವ ಟೈಪು ವಿಚಾರ ಮಾಡಬೇಡಿ ಸರ್, ಅವ್ರು ಏನು ತಿಳ್ಕೊತಾರೆ, ಏನು ತಿಳ್ಕೊಳಂಗಿಲ್ಲ.
ನಾವು ಇದಕ್ಕೋಸ್ಕರನೇ ಕುಂತಿರೋದು. ನಿಮಗೆ ಯಾವ ಟೈಪ್ ಫೆಸಿಲಿಟಿ ಬೇಕು, ಹೆಂಗೆ ನಿಮಗೆ ಮಾಹಿತಿ ಬೇಕು, ಯಾವ ಟೈಪ್ ಐಡಿಯಾ ಬೇಕು, ಐಡಿಯಾ ಕೊಡೋಣ. ನಮ್ಮ ಬಿಸ್ನೆಸ್ಸು ಮನೆಯಲ್ಲಿ ಬಿಸ್ನೆಸ್ ಆಗಲಿ, ಅಂಗಡಿನಲ್ಲಿ ಬಿಸ್ನೆಸ್ ಆಗಲಿ, ಬೀದಿನಲ್ಲಿ ಅಂಗಡಿ ಶಾಪ್ ಬಿಸ್ನೆಸ್ ಆಗಲಿ, ಇವತ್ತಿನ ಡೇಟ್ನಲ್ಲಿ ಬಟ್ಟೆ ಫ್ಯಾಷನ್ಗೆ ಜಮಾನ ಇದೆ. ಫ್ಯಾಷನ್ನಲ್ಲಿ ಬಟ್ಟೆ ಫಸ್ಟ್ ಬೇಕು. ಸೊ ಪ್ರತಿಯೊಬ್ಬರಿಗೆ ಫ್ಯಾಷನ್ ಪ್ರಕಾರ ಡಿಸೈನ್ಸ್ ಚೇಂಜ್ ಆಗ್ತಾ ಇರ್ತಾವೆ. ಸೊ ಬಟ್ಟೆ ಬಿಸ್ನೆಸ್ ಭಾಳಷ್ಟು ರನ್ ಆಗ್ತಿದೆ. ಸೊ ಬಟ್ಟೆ ಬಿಸ್ನೆಸ್ ಮಾಡ್ಬೋದು. ಇದಕ್ಕೆ ಮೇಂಟೆನೆನ್ಸ್ ಫ್ರೀ ಬಿಸ್ನೆಸ್ಸು. ಹಳ್ಳಿನಲ್ಲಿ ಇವತ್ತು ಕೂಡ ಕರ್ನಾಟಕದಲ್ಲಿ ಬಹಳ ಹಳ್ಳಿನಲ್ಲಿ ಹಳ್ಳಿನಲ್ಲಿ ಅಂಗಡಿ ಇಲ್ಲ, ಆದರೆ ಅಲ್ಲಿ ಬಿಸ್ನೆಸ್ ಚೆನ್ನಾಗಿದೆ. ಅವರು ನಮ್ಮ ಅಕ್ಕಪಕ್ಕ ದೊಡ್ಡ ಸಿಟಿನಲ್ಲಿ ಹೋಗಿ ಕೊಂಡ್ಕೊತಾರೆ. ಸೊ ಫ್ರೆಂಡ್ಸ್, ಆ ಚಾನ್ಸ್ ನೀವು ತಗೋಬೋದು. ಯಾರೇ ನಮ್ಮ ಹಳ್ಳಿನಲ್ಲಿ ಕೂಡ ಬಿಸ್ನೆಸ್ ಮಾಡ್ಬೋದು. ಈ ಟೈಪ್ ಐಟಮು, ಫ್ಯಾನ್ಸಿ ಐಟಮ್ ಇಟ್ರೇನು ಹಳ್ಳಿನಲ್ಲಿ ಕೂಡ ಕಸ್ಟಮರ್ ಬರ್ತಾರೆ. ಈಗ ಇವತ್ತು ನಿಮ್ಮ ಕ್ವಾಲಿಟಿನಲ್ಲಿ ದಮ್ ಇದ್ರೆ ಸಿಟಿಯಿಂದ ನೀವು ಹಳ್ಳಿನಲ್ಲಿ ತೊಗೊಳಕ್ಕೆ ಬರ್ತಾರೆ. ಯಾಕಂದರೆ 2 ಕೆಲಸ ಆಗುತ್ತೆ. ಅಲ್ಲಿ ಹಳ್ಳಿನಲ್ಲಿ ಅಂಗಡಿ ಇದ್ದರೆ ಖರ್ಚು ಕಡಿಮೆ, ಸಿಟಿನಲ್ಲಿ ಖರ್ಚು ಹೆವಿ ಇರುತ್ತೆ. ಅವರು ಕಾಸ್ಟಿಂಗ್ ಜಾಸ್ತಿ ಆಗ್ತಾರೆ, ಲಾಭ ಜಾಸ್ತಿ ಆಗ್ತಾರೆ ಅಂಗಡಿದವರು, ರಿಟೇಲ್ ಅಂಗಡಿಯವರು. ಹಳ್ಳಿನಲ್ಲಿ ಇದ್ದರೆ ಅದೇ ಕಾಸ್ಟಿಂಗ್ ಕಮ್ಮಿ ಆಗುತ್ತೆ, ಕಮ್ಮಿ ಬೆಲೆಯಲ್ಲಿ ನಿಮ್ಮ ಅಂಗಡಿ ಸಿಗುತ್ತೆ, ಕಮ್ಮಿ ಬೆಲೆಯಲ್ಲಿ ನಿಮಗೆ ಸ್ಟಾಫ್ ಸಿಗುತ್ತಾರೆ, ಕಮ್ಮಿ ಖರ್ಚಿನಲ್ಲಿ ನೀವು ಜಾಸ್ತಿ ಕೆಲಸ ಮಾಡ್ಬೋದು. ಅದೇ ಅಕ್ಕಪಕ್ಕ ಊರು ಅಂಗಡಿದಕ್ಕಿಂತ ನಿಮ್ಮ ಹತ್ರ ಕಲೆಕ್ಷನ್ ಚೆನ್ನಾಗಿತ್ತು, ನಿಮ್ಮ ಹತ್ರ ಐಟಮ್ಸ್ ಚೆನ್ನಾಗಿದ್ರು, ಖಂಡಿತ ಹೇಳ್ತೀನಿ, ನಾನು ಬರ್ದು ಕೊಡ್ತೀನಿ. ಕಸ್ಟಮರು ನಿಮಗೆ ಹುಡ್ಕೊಂತ ನಿಮ್ಮ ಹಳ್ಳಿನಲ್ಲಿ ಕೂಡ ಬರ್ತಾರೆ. ಸರ್, ನಮ್ಮ ಹಳ್ಳಿ ಹೆಸರು ಕೂಡ ರೋಷನ್ ಮಾಡ್ಬೋದು. ಅಗರ್ ನಾವು ಕಲೆಕ್ಷನ್ ಒಳ್ಳೇದು, ರೇಟ್ ರೀಸನಬಲಲ್ಲಿ ಮಾಡ್ತೀವಿ, ಕ್ವಾಲಿಟಿ ಕೊಡ್ತೀವಿ. ಕಸ್ಟಮರ್ 100% ನಿಮ್ಮ ಹತ್ರ 1 ಇಲ್ಲ 10 ಕಸ್ಟಮರ್ ಕಳಿಸ್ಕೊಡ್ತಾರೆ. ಅವರು ಬಂದೇ ಬರ್ತಾರೆ, ಡೆವಲಪ್ ಆಗೇ ಆಗುತ್ತೆ. ಏನು ಇದು ಇಲಾಖೆ ನಾವು ಸರ್ ಊರಿನಲ್ಲೇ ಇದ್ದರೆ, ಸಿಟಿನಲ್ಲಿ ಇದ್ದರೆ ಬಿಸ್ನೆಸ್ ಆಗುತ್ತೆ, ಹಳ್ಳಿನಲ್ಲಿ ಕೂಡ ಬಿಸ್ನೆಸ್ ಆಗುತ್ತೆ. ಆಮೇಲೆ ಕಸ್ಟಮರ್ ಕೆಲವು ಹೇಳ್ತಾರೆ, ಸರ್ ಹಳ್ಳಿ ಇದೆ ಸರ್, ಇಲ್ಲಿ ಜಾಸ್ತಿ ರೇಟ್ ಯಾರು ಕೊಡಲ್ಲ, ಜಾಸ್ತಿ ಬೆಲೆದು ಯಾರು ಪರ್ಚೇಸ್ ಮಾಡಲ್ಲ. ಅದನ್ನು ತಪ್ಪು. ಇವತ್ತಿನ ಫ್ಯಾಷನ್ ಜಮಾನದಲ್ಲಿ ಎಲ್ಲರೂ ಒಳ್ಳೆಯದು ಹುಡ್ತಾರೆ, ಒಳ್ಳೆ ಐಟಮ್ ಹುಡ್ತಾರೆ, ಕ್ವಾಲಿಟಿ ಪ್ರಾಡಕ್ಟ್ ಹುಡ್ತಾರೆ. ಸೊ ರೇಟಿನ ಪ್ರಾಬ್ಲಮ್ ಇಲ್ಲ. ಇವತ್ತಿನ ಡೇಟ್ನಲ್ಲಿ ಎಲ್ಲರೂ ಈಗ 20-30 ಸಾವಿರ ರೂಪಾಯಿ ಮೊಬೈಲ್ ಇಟ್ಕೊತಾರೆ. ಈಗ 50-100 ರೂಪಾಯಿ ಹುಡ್ತಾರೆ, ಯಾರು ಹುಡೋದಿಲ್ಲ. ಅದು ನಮ್ಮ ಮೆಂಟಲಿ. ಸೊ ಒಳ್ಳೆ ಐಟಮ್ ಇಡ್ರಿ, ಒಳ್ಳೆ ಒಂದ್ಸಲಿ ಟೆಸ್ಟ್ ಮಾಡಿರಿ, ಆರಾಮಾಗಿ ಬಿಸ್ನೆಸ್ ಆಗುತ್ತೆ. ನೋಡ್ರಿ, ಯಾರೇ ಸ್ಟೆಪ್ ಮುಂದಿಡಿಲ್ಲ ಅಂದರೆ ಮುಂದೆ ಯಾವತ್ತೂ ಹೋಗಲ್ಲ. ನಿಂತೇ ಇರ್ತಾರೆ. ಮುಂದೆ ಹೋಗ್ಬೇಕಂದ್ರೆ ಒಂದು ಸ್ಟೆಪ್ ಮುಂದೆ ಇಡಬೇಕು. ಸೊ ಫ್ರೆಂಡ್ಸ್, ವಿಡಿಯೋ ವಾಚ್ ಮಾಡಿರಾ, ಇಷ್ಟ ಆಗಿದ್ರೆ ಒಂದು ಸ್ಟೆಪ್ ಮುಂದೆ ಇಡ್ರಿ. ಹಂಗೇ ಇಡ್ತಾ ನೀವು ಮಂಜಿಲ್ ಟಚ್ ಆಗ್ತೀರಾ. ಸೊ ಇಷ್ಟ ಆಗಿದ್ರೆ ಖಂಡಿತ ಫೋನ್ ಮಾಡಿ, ಕಾಲ್ ಮಾಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಂದ್ಸರಿ ಮನ್ಸು ಮಾಡಿ. ಸೊ ಮತ್ತೆ ಏನಾದ್ರು ಮಾಹಿತಿ ಬೇಕಾದ್ರೂ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ. ಈ ವಿಡಿಯೋ ವಾಚ್ ಮಾಡಲಿಕ್ಕೆ ನಮಸ್ಕಾರ. ಜೈ ಹಿಂದ್. ಥ್ಯಾಂಕ್ ಯು.